ನಿಂತ್ಕೊಳೆ. ಅವಳು ಹೋಗಿ ಬೈಸ್ಕೊಂಡ್ ಬಂದ್ಲು, ನೀನ್ ಹೋಗಿ ಹೊಡ್ಸ್ಕೊಂಡ್ ಬರ್ತೀಯಾ? ಅಕ್ಕನ್ ದರಿದ್ರ ಕಾಲ್ಗುಣಕ್ಕೆ ನನ್ ಯಾಕೆ ಬೈತ್ಯಮ್ಮ? ಮುಚ್ಚೆ ಬಾಯ್. ನೀನ್ ಹಾಗೆಲ್ಲ ಅಂದ್ರೆ ನಿನ್ ಜುಟ್ ಕತ್ತರ್ಸ್ ಹಾಕ್ಬಿಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನನ್ ಜಡೆ ಮೇಲೆ ನಿನ್ಗೂ ಕಣ್ಬಿದ್ಬಿಡ್ತಾ? ಅಲ್ಲ, ಎಣ್ಣೆ ಹಚ್ಚಿ ತಲೆ ಬಾಚೋ ಅಮ್ಮನೇ ಹಿಂಗೆಲ್ಲ ಮಾತಾಡಿದ್ರೆ ನನ್ ಗೋಳ್ ಯಾರತ್ರ ಹೇಳ್ಕೋಬೇಕು? ಜಾಸ್ತಿ ಮಾತಾಡ್ದೆ ಒಂದ್ ಮೂಲೆಯಲ್ಲಿ ಬಿದ್ದಿರ್ ಹೋಗೋ. ಯಾಕ್ ಬಿದ್ದಿರ್ಬೇಕಮ್ಮ? ಅಕ್ಕನ್ ತರ ನನ್ ಊರೆಲ್ಲ ಸುತ್ತಾ ಇದೀನಾ? ಇಲ್ವಲ್ಲ. ಯಾಕ್ ಸುಮ್ಮನ ಅಮ್ಮನ್ಗೆ ಎದುರು ಮಾತಾಡ್ತೀಯ? ಅಮ್ಮ ಹೇಳ್ದಾಗೆ ಕೇಳ್ಬಾರ್ದಾ? ಹಾ, ನೀನ್ ಕೇಳ್ತಾ ಇದೀಯಲ್ಲ. ಈ ವಯಸ್ಸಿಗೆ ನನ್ ಮುದ್ಕಿ ತರ ಮನೇಲಿ ಬಿದ್ದಿರಕ್ ಆಗಲ್ಲ. ನಾನಂತೂ ಮದ್ವೆಗೆ ಹೋಗ್ತಾ ಇದೀನಿ ಅಷ್ಟೇ. ಬೇಡ ಸುಮನ, ಕರೀದೇ ಇರೋ ಮದ್ವೆಗೆ ಯಾಕೆ ಹೋಗ್ತೀಯ? ನನ್ ಮಾತ್ ಕೇಳೆ. ನನ್ನ ಯಾರು ಹಾಗನ್ನಲ್ಲ. ನನ್ಗೆ ದೊಡ್ಡ ಮನೆ ಸಂಬಂಧ ಅಂತೂ ನೋಡಲ್ಲ. ಹೋಗ್ಲಿ, ದೊಡ್ಡ ಮನೆ ಮದ್ವೆನಾದ್ರೂ ನೋಡಕ್ ಬಿಡಿ. ಸುಮನ ನಿಂತ್ಕೊಳೆ, ನನ್ ಮಾತ್ ಕೇಳು. ಸುಮನ, ನಿನಗೆ ಹೇಳ್ತಾ ಇರೋದು. ಸುಮನ, ಅಯ್ಯೋ ದೇವ್ರೆ, ಇಂಥ ಮೊಂಡ್ ಹುಡುಗಿನ ನನಗೆ ಯಾಕಪ್ಪ ಮಗಳು ಅಂತ ಕೊಟ್ಟೆ? ಸುಮನ, ಮತ್ತೆ ಮುಕ್ಕಂಟಿಪುರದ ಏಕೈಕ ಸುಂದ್ರಿ ಸುಮನ ಮದ್ವೆಗ್ ಬಂದ್ರೆ ಇಷ್ಟು ಇರ್ಬಾರ್ದಾ? ಅಯ್ಯೋ ಅಪ್ಪ, ಸರ ಎಲ್ಲಿ ತಗೊಂಡೆ? ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ. ಎಲ್ಲಿ ತಗೊಂಡೆ? ನನ್ನದು ನನ್ನ ತವ್ರ ಮನೆಯವ್ರು ಕೊಟ್ಟಿದ್ದು. ನಾನು ಅಲ್ಲಿ ತಗೊಂಡಿದ್ದು. ಎಲ್ಲಿ ತಗೊಂಡಿದ್ದು? ಇಲ್ಲ. ಅಯ್ಯೋ, ಇದ್ ನೋಡಿ ಎಷ್ಟು ಚೆನ್ನಾಗಿದೆ. ಇವ್ರಿಗೆ ಬಂಗಾರ ಏನಾದ್ರೂ ಬಿಟ್ಟಾಗ ಸಿಕ್ಕಿಲ್ಲ. ನಾನ್ ನಾಳೆ ಹೆಂಗ್ ಹಾಕೊಂಡಿದ್ದಾರೆ? ಇವ್ರ ಗಂಡಂದ್ರು ಕೆಲ್ಸಕ್ ಹೋಗ್ತಾರ, ಕಳ್ತನ ಮಾಡ್ತಾರ? ನಿಮ್ಗೆ ಮೂರ್ಛೆ ರೋಗ ಏನಾದ್ರೂ ಇದ್ಯಾ? ಚೀಚಿ, ಯಾಕೆ ಹಾಗೆ ಕೇಳ್ತೀಯಾ? ಸೆಲ್ಫಿ ತಗೊಳ್ಳುವಾಗ ಮೂತಿನ ಸೊಟ್ಟಗ್ ಮಾಡಿದ್ರಲ್ಲ, ಅದಕ್ಕೆ ಕೇಳಿದೆ. ಈ ತರ ಸೆಲ್ಫಿ ನಾವು ತೆಕ್ಕೊಂಡಿಲ್ಲ ಅಂದ್ರೆ ಹ್ಯಾಪಿಯಾಗಿ ಇಲ್ಲ ಅನ್ಕೋತಾರೆ. ಯಾರು? ಫೇಸ್ಬುಕ್ ಫ್ರೆಂಡ್ಸ್. ಓಹೋ, ಇದ್ ಗಾಜು ಡೈಮಂಡ್ಸ್. ಏನು ಕುತ್ತಿಗೆಗೂನಾ? ಇಷ್ಟೇ ಅಲ್ಲ, ನಮ್ಮನೇಲಿ ಬೇಕಾದಷ್ಟಿದೆ. ಇದ್ ನೋಡು, ಇವೆಲ್ಲ ಡೈಮಂಡ್ಸ್. ಇದ್ ಕೂಡ ಡೈಮಂಡ್ಸ್. ಇದ್ ಗೊತ್ತಾ? ಇದು ಪ್ಲಾಟಿನಮ್. ಅಂದ್ರೆ ವೈಟ್ ಗೋಲ್ಡ್. ಅಂದ್ರೆ ಬಿಳಿ ಬಂಗಾರ. ಬಂಗಾರಕ್ಕಿಂತ 10 ಪಟ್ಟು ಜಾಸ್ತಿ. ನೀವ್ ತುಂಬಾ ಕೊಬ್ಬಿರೋರಾ? ಅಂದ್ರೆ ಅಂದ್ರೆ ತುಂಬಾ ಶ್ರೀಮಂತರ ಅಂತ. ಏನೋ ಬಿಡು, ದೇವ್ರು ಕೊಟ್ಟಷ್ಟು. ನಿಮ್ಗೆ ನಮ್ಮ ದೇವ್ರು ಕೊಡ್ತಾನೆ, ನಮ್ಗೆ ಯಾರು ಕೊಡ್ತಾರೆ? ಮುಟ್ ನೋಡಕ್ಕೂ ಬಿಡಲ್ಲ. ಇನ್ ಹಾಕೊಳಕ್ ಬಿಡ್ತಾರಾ? ಅಯ್ಯೋ, ಅದಕ್ಕೇನಂತೆ, ನೀನು ಹಾಕೋತೀಯಾ? ಹಾ, 2 ಫೋಟೋ ತಗೊಳಕ್ ಅಷ್ಟೇ. ಅಷ್ಟೇ ತಾನೇ, ಕೊಡ್ತೀನಿ, ಹಿಡ್ಕೋ. ಹಾಕ್ಲಾ? ಹಾ, ಹಾಕಿ ಹಾಕಿ. ಅಪ್ಪ, ಕತ್ತಗ್ ಹಾಕೊಂಡ್ರೆ ಎಷ್ಟು ಚೆನ್ನಾಗಿದೆ. ಸಕ್ಕದಾಗಿದೆ. ಫೋಟೋ ತೆಗೀರಿ. ಫೋಟೋ ತೆಗಿಲ್ಲ? ತೆಗೀರಿ. ಮತ್ತೆ ಈ ಬಳೆ? ಕೊಡ್ತೀನಿ. ನಾನು ಹಾಕ್ತೀನಿ. ಅಮ್ಮ, ತುಂಬಾ ಚೆನ್ನಾಗಿದೆ. ಫೋಟೋ ತೆಗಿತೀನಿ. ಮತ್ತೆ ಕಿವಿದು?
ಸುಹಾಸಿನಿ, ಹಾ ಏನೇ ಮಾಡ್ತಾ ಇದ್ಯಾ? ತಲೆ ಕೆಟ್ಟಿದ್ಯಾ ನಿನಗೆ? ಆ, ಆ, ಮೈ ಮೇಲಿರೋ ಬಂಗಾರನ ತೆಗೆದು ಅವಳು ಕೊಡ್ತಿದ್ಯಲ್ಲೇ. ಆ, ಒಂದ್ಸಲ ಹಾಕೋತೀನಿ ಅಂದ್ಲು. ಅವಳು ಕಣ್ಣಿಲ್ವಾ? ಅವಳ ಅಕ್ಕನಿಗೆ 3 ಕಣ್ಣಿದೆ. ಇನ್ನು ಏನ್ ನೋಡ್ತೀಯ? ತೆಗಿ. ಹೇಯ್, ಹೇಳ್ತಿರೋದು ಅರ್ಥ ಆಗ್ತಿಲ್ವಾ? ತೆಗಿ. ಪಾಪ ಫೋಟೋ ಪೂರ್ತಿ ತೆಗಿಯಕ್ಕೆ ಆಗ್ಲಿಲ್ಲ. ಹಾ, ಹೌದೌದು. ಇಂಥವ್ರಿಗೆಲ್ಲ ಕೊಟ್ರೆ ನೋಡ್ತಿದ್ದಂಗೆ ಲಪ್ಪಾಯಿಸ್ಕೊಂಡು ಹೋಗ್ಬಿಡ್ತಾರಮ್ಮ. ನಾನೇನ್ ಕಳ್ಳಿ ಅಲ್ಲಮ್ಮ. ಇಲ್ಲ ಅಂದ್ರೆ ಇನ್ನೊಂದು. ನಿನ್ನ ಯಾರು ಬರೋಕ್ ಹೇಳಿದ್ದು? ಹಾ, ಮೊದಲಿಂದ ಹೋಗು. ನಮ್ ತಾತನ್ ಕರೆದ್ರೆ ನನ್ನನ್ನು ಕರ್ದಂಗೆ ಅಂತ ಬಂದೆ. ನಿಮಗ್ ನೀವೇ ಅಂದ್ಕೊಂಡ್ಬಿಟ್ರೆ? ಹಾ, ನಿಮ್ಮಕ್ಕ ಊರ್ನ ನಾಶ ಮಾಡ್ತಾಳೆ, ನೀನ್ ಮನೆಗೆ ನುಗ್ಗಿ ಚೆನ್ನಾಗಿ ತಿಂತಾ ಇದೀಯ ಅಷ್ಟೇನಾ? ಎಂತ ಬದುಕೆ ನಿಮ್ದು? ಬಾಯಿಗ್ ಬಂದಂಗ್ ಮಾತಾಡ್ಬೇಡಿ. ಮದ್ವೆ ಮಾಡಿಸ್ತಿರೋದೇ ನಮ್ ತಾತ. ಹೌದಮ್ಮ, ನಿಮ್ ತಾತಾನೇ ಮಾಡಿಸಿರೋ ಮದ್ವೆಗಳೆಲ್ಲ ಚೆನ್ನಾಗಿರುತ್ತೆ ಅಂತಾನೆ ಕರ್ಸಿರೋದು. ಕರೀದೇ ಇರೋ ಮದ್ವೆಗೆ ನೀನ್ ಯಾಕೆ ಬಂದಿರೋದು? ಊಟಕ್ಕೋಸ್ಕರ ಬಂದ್ರೆ ಮುಹೂರ್ತ ಮುಗಿದ್ಮೇಲೆ ಎಲೆ ಮುಕ್ಬಿಟ್ಟು ಹೋಗು. ಹೋಗಿ ಕ್ಯೂನಲ್ಲಿ ಬೀದಿ ಕೊನೆಯಲ್ಲಿ ನಿಂತ್ಕೋ. ಹೋಗ್. ಪಾಪ. ಹೌದೇ, ಇಂಥವ್ರನ್ನ ಬಿಟ್ಕೊಳ್ಳದೆ ಮಹಾಪಾಪ. ನಿನ್ ಮೊದಲು ನಡಿ. ಪಾಪ ಅಂತೆ. ಇವ್ರ ಅಕ್ಕ ಒಬ್ಳೆ ಬೈಸ್ಕೊಂಡೆ. ಮದ್ವೆ ಅಂದ್ರೆ ನೋಡೆ ಊರವರೆಲ್ಲ ಬರ್ತಿರ್ತಾರೆ. ಮದ್ವೆ ಕಣ್ಣವ್ರ ಒಡವೆನ್ ಹಾಕೊಂಡು ಬಂದ್ಬಿಡು. ಆಸೆ ನೋಡು. ಏನ್ ಜನನೋ ಇವ್ರು, ನಾಚಿಕೆ ಇಲ್ದವ್ರು. ನಿಮ್ಮಕ್ಕ ಊರ್ನ ನಾಶ ಮಾಡ್ತಾಳೆ, ನೀನ್ ಮನೆಗೆ ನುಗ್ಗಿ ಚೆನ್ನಾಗಿ ತಿಂತಾ ಇದೀಯ ಅಷ್ಟೇನಾ? ಎಂತ ಬದುಕೆ ನಿಮ್ದು? ಕರೀದೇ ಇರೋ ಮದ್ವೆ ನೀನ್ ಯಾಕೆ ಬಂದಿರೋದು? ಊಟಕ್ಕೋಸ್ಕರ ಬಂದ್ರೆ ಮುಹೂರ್ತ ಮುಗಿದ್ಮೇಲೆ ಎಲೆ ಮುಗ್ಬಿಟ್ಟು ಹೋಗು. ಹೋಗಿ ಕ್ಯೂನಲ್ಲಿ ಬೀದಿ ಕೊನೆಯಲ್ಲಿ ನಿಂತ್ಕೋ. ನಮಗ್ ತಿನ್ನಕ್ ಗೊತ್ತಿಲ್ವಾ? ಏನ್ ಮಾತಾಡ್ತಾಳ ಕಾಂತಮ್ಮ? ನಮ್ ತಾತ ತೀರ್ಥ ಕೊಡುವಾಗ ಭಿಕ್ಷುಕರ್ ತರ ಕೈ ಚಾಚಿ ತಗೊಳ್ತಾಳೆ. ಅವಾಗ ಎಲ್ ಹೋಗಿತ್ತು ಇವ್ರ ಅಂತಸ್ತು? ಯಾಕೆ ಮದ್ವೆಗೆ ತಿನ್ನಕ್ಕೆ ಹೋಗ್ತೀವಾ? ಒಬ್ಬಟ್ ನಮ್ಮನೇಲಿ ಮಾಡಲ್ವಾ? ನಾವೇನ್ ಯಾವತ್ತೂ ತಿಂದೇ ಇಲ್ವಾ? 30 ಎಕರೆ ಜಮೀನಿದೆ ಅಂತ ಕೊಬ್ ಜಾಸ್ತಿ. ಒಬ್ಳು ಮಗಳು ಮದ್ವೆ ಗ್ರ್ಯಾಂಡ್ ಆಗಿ ಮಾಡ್ತಿರುವಾಗ ನನ್ನಂತ ಸುಂದ್ರಿ ಸಿಂಗಾರ ಮಾಡ್ಕೊಂಡ್ ಹೋದ್ರೆ ಮನೆ ಏನ್ ಮುಳುಗೋಗತ್ತಾ? ನಾನ್ ಬಾಯಿ ಮುಚ್ಕೊಂಡಿರ್ಬೇಕಾ? ನಮ್ಮಂತ ಬಡವರು ಆ ಶ್ರೀಮಂತರ ಮದ್ವೆಗೆ ಹೋಗ್ಬಾರ್ದು ಅಂತ ಅವಮಾನ ಮಾಡಿದ್ಲಲ್ಲ ಆ ಕಾಂತಮ್ಮ. ಆ ಮದ್ವೆನೇ ನಡಿಬಾರ್ದು, ಹಂಗ್ ಮಾಡ್ತೀನಿ. ನನ್ನಿಂದ ಆಗಲ್ಲ ಅಂತ ನನ್ ಗೊತ್ತು. ನಮ್ ನಯನಿಯ ಕಾಲಿಟ್ರೆ ಸುಭದ್ರ ಸಪ್ತಪದಿ ಹೆಂಗ್ ತುಳಿತಾಳೆ? ಅನಿಷ್ಟ ಒಕ್ಕರ್ಸಿ ಮದ್ವೆ ನಿಂತೋಗಲ್ವಾ? ಅದೇ ಆಗ್ಬೇಕು. ಏನಮ್ಮ ಯಾಕೋ ಕೋಪ ಮಾಡ್ಕೊಂಡಂಗಿದೆ? ಏಯ್, ಆ ಕಡೆ ಹೋಗೋ ನೀನು. ಏ ಅಕ್ಕ, ಅಕ್ಕ, ಸುಮನ, ಅಕ್ಕ, ಕಾಂತಮ್ಮನವ್ರ ಮನೆಗೆ ಹೋಗ್ ಬಂದೆ ನಾನು. ಸುಭದ್ರ ಜೊತೆ ಮಾತಾಡಿದ್ಯಾ? ಕೆಂಪು ಸೀರೆ ಉಟ್ಕೊಂಡಿದ್ಲಾ? ಹೇಳಿ ಸುಮನ. ಏನ್ ಹೇಳಿ ಅಕ್ಕ? ದೊಡ್ಡೋರ್ ಮದ್ವೆಲಿ ಕೆಲ್ಸದವ್ರೆ ರಾಜರ್ ತರ ಇದ್ರು. ಆ ಓಡಾಟ ಅಷ್ಟಿಷ್ಟಲ್ಲ. ನನ್ನನ್ನ ಸುಭದ್ರ ಹತ್ರ ಬಿಟ್ರೆ ತಾನೆ. ಯಾರೋ ಒಬ್ರು ನಾನು ಶಂಕರ್ ಶಾಸ್ತ್ರಿಗಳ ಮೊಮ್ಮಗಳು ಅಂತ ಸುಮನ ಬಾ ಅಂತ ಕರ್ದು ಕರ್ಜಿಕಾಯಿ, ಜಿಲೇಬಿ, ಜಾಮೂನು, ಕಾಫಿ ಕೊಟ್ಟು ಎಷ್ಟು ಸತ್ಕಾರ ಮಾಡಿದ್ರು ಗೊತ್ತಾ? ಏನು ನಿನಗ? ನಿಂಗೆ ಹೊಟ್ಟೆ ಕಿಚ್ಚಿವ? ನೀನ್ ಹೇಳು ಸುಮನ. ಕಾಫಿ ಕುಡಿದ್ಮೇಲೆ ಸುಭದ್ರ ನೋಡಿದ್ಯಾ? ಅಯ್ಯೋ, ಅದನ್ನೆಲ್ಲ ಏನ್ ಕೇಳ್ತೀಯ ಬಿಡಕ್ಕ. ಈ ಪ್ರಪಂಚದಲ್ಲಿ ಎಷ್ಟು ಬಣ್ಣ ಇದೆಯೋ ಅಷ್ಟು ರೇಷ್ಮೆ ಸೀರೆನು ಸುಭದ್ರದೇ ಅಂತೆ. ಅದ್ರಲ್ಲಿ ಕೆಂಪು ಸೀರೆ ಇತ್ತಾ? ಇತ್ತು ಅನ್ಸುತ್ತೆ. ತಲೆನೇ ತಿರುಗ್ತೈತಪ್ಪ. ತಲೆ ತಿರ್ಗಿ ವಾಪಸ್ ಬಂದ್ಬಿಟ್ಲು ಅಲ್ವಾ ಸುಮನ? ಈ ಮಾತು ಕರೆಕ್ಟ್ ಆಗಿ ಹೇಳ್ದೆ ಶಿವ. ಅಯ್ಯೋ ದೇವ್ರೆ, ಅಲ್ಲೇನಾದ್ರೂ ಕೆಂಪು ರೇಷ್ಮೆ ಸೀರೆ ಇದ್ರೆ ಅದನ್ನ ಸುಭದ್ರ ಉಟ್ಕೊಂಡ್ರೆ ಅವಳಿಗೇನಾದ್ರೂ ಅಪಾಯ ಆಗ್ಬೋದು. ಹೇಗಾದ್ರೂ ಮಾಡಿ ಸುಭದ್ರನ ಕಾಪಾಡ್ಬೇಕು. ಆದ್ರೆ ಹೆಂಗಕ್ಕ? ಬೇಗ ತೆಗಿ ಸುಮನ, ನಾನ್ ಹೋಗ್ಬೇಕು. ಅಯ್ಯೋ, ಅಮ್ಮ ಕೋಪ ಮಾಡ್ಕೊಂಡ್ರೆ? ಒಬ್ರು ಜೀವನ ಉಳಿಸ್ದಾಗತ್ತೆ.
ನಿಂಗ್ ಪುಣ್ಯ ಬರುತ್ತೆ ಸುಮನ. ಪಾಪ ಪುಣ್ಯ ಕಟ್ಕೊಂಡ್ ನಾನೇನ್ ಮಾಡ್ಲಿ ಬಿಡಕ್ಕ. ನಾನ್ ಕೇಳೋದನ್ನ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ಯಲ್ಲ. ಇಲ್ಲ ಅನ್ನಲ್ಲ, ನೀನ್ ಹೇಗ್ ಹೇಳ್ತೀಯೋ ಹಾಗೆ. ನನ್ನನ್ನು ಹೋಗಕ್ ಬಿಡು. ಕಾಂತಮ್ನವ್ರ ಮುದ್ದಿನ ಮಗಳನ್ ಕಾಪಾಡಿದ್ಮೇಲೆ ನನಗ್ ಕೊಟ್ಟಿರೋ ಮಾತ್ನ ನೀನ್ ಮರೆಯಲ್ಲ ತಾನೆ ಅಕ್ಕ? ನನ್ ಮಾತ್ ತಪ್ಪಲ್ಲ ಅಂತ ನಿಮ್ಗೂ ಗೊತ್ತಲ್ವಾ? ಅದಕ್ಕೆ ಅಲ್ವಾ ನಾನ್ ಸಿಕ್ಕಾಕೊಳ್ತಾ ಇರೋದು. ಈಗ ಬೀಗ ತೆಗಿಬೇಕಂತ್ಯಾ? ಹೌದು ಸುಮನ, ನನ್ ಬಂಗಾರ ಅಲ್ವಾ, ಬೀಗ ತೆಗಿಯಮ್ಮ. ತೆಗ್ದೇ ತೆಗಿತಾಳೆ, ಆದ್ರೆ ಸುಮನಂಗ್ ಮಾತ್ ಕೊಡ್ಲೇಬೇಡ ನಯನಿ. ನೋಡು, ಇವ್ನ್ ಹಿಂಗೆಲ್ಲ ಅಂದ್ರೆ ನನ್ ಬೀಗ ತೆಗಿಯಲ್ಲ. ಶಿವ, ನೀನ್ ಸುಮ್ನಿರ್ತ್ಯಾ? ಏನು ಅನ್ನಲ್ಲ ಬಿಡು. ನಿನ್ ಬಾಗ್ಲು ತೆಗಿಯಮ್ಮ, ನನ್ ಬಂಗಾರ ಅಲ್ವಾ, ತೆಗಿಯಮ್ಮ. ಸರಿ ಆಯ್ತು. ಅಕ್ಕ, ಅಮ್ಮಂಗ್ ಗೊತ್ತಿಲ್ದಂಗೆ ಕಳಿಸ್ತಾ ಇದೀನಿ, ನೀನ್ ಬೇಗ ಬಂದ್ಬಿಡು. ಆಯ್ತು. ನಂಗ್ ಕೊಟ್ ಮಾತ್ ಮರೆಯಲ್ಲ ತಾನೆ? ಅಯ್ಯೋ ಮರಿಯಲ್ವೇ, ಮೊದ್ಲು ನನ್ನ ಬಿಡು, ನಾನು ಹೋಗ್ಬೇಕು. ಕೊಬ್ಬಿನ ಕಾಂತಮ್ಮ, ನಿನ್ ಮಗಳು ಹಸಿ ಮಣೆ ಮೇಲೆ ಹೆಂಗ್ ಕುತ್ಕೋತಾಳೆ? ಶನಿ ದೇವ್ರಿಗೆ ಕಾಂಪೀಟ್ ಮಾಡೋಕ್ ಓಡ್ತಿದ್ದಾಳೆ ನಮ್ ನಯನಿ ಅಕ್ಕ. ಅಮ್ಮ, ಮದುಮಗಳನ್ನ ಕರ್ಕೊಂಬನ್ನಿ. ಆಯ್ತು. ಆಂಟಿ, ನನ್ನ ತಂಗಿನ ಹಸೆ ಮಣೆ ಮೇಲೆ ಕೂರ್ಸೋ ಅವಕಾಶನ ನನಗ್ ಕೊಡಿ. ಸರಿನಪ್ಪ, ನೀನು ಹೋಗಿ ಕರ್ಕೊಂಡ್ ಬಾ. ಮದುಮಗಳನ್ನ ವಿಶಾಲ್ ಇಲ್ಲಿ ಕರ್ಕೊಂಡ್ ಬಂದ್ರೆ ಅದೇನೋ ಸಂಜೀವಿನಿ ಪರ್ವತನ ಹೊತ್ಕೊಂಡ್ ಬಂದಂಗೆ ಜನ ವಿಶಾಲ್ನ ಮೆಚ್ಕೊಳಲ್ವಾ? ಅವನೊಬ್ಬನಿಗೆ ಈ ಚಾನ್ಸ್ ಸಿಗ್ಬಾರ್ದು ಅಂದ್ರೆ ಕಾಂತಮ್ಮನ್ ಮಗಳು ಭಾರನ ನೀವು ಹೊರಬೇಕಲ್ರೋ. ನಡೀರ್ರೋ, ಹೋಗ್ರೋ. ಏನು? ಸುಭದ್ರನ ಕರ್ಕೊಂಡ್ ಬರ್ತೀವಿ. ಹೋಗಿ 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 ಬರೋ. ಆಯ್ತು. ಒಬ್ಳೆ ಒಬ್ಳು ತಂಗಿ ಅಂತ 3 ಜನ ಅಣ್ಣಂದ್ರು ರಾಜ್ಕುಮಾರಿನ ಪಲ್ಲಕ್ಕಿಲ್ ಹೊತ್ಕೊ ಬಂದಂಗೆ ಬುಟ್ಟಿಲ್ ಹೊತ್ಕೊ ಬರ್ತಿದ್ದಾರೆ ನೋಡು. ತಾತ, ಸುಭದ್ರಾ ಕೆಂಪು ರೇಷ್ಮೆ ಸೀರೆ ಏನಾದ್ರೂ ಉಟ್ಕೊಂಡಿದ್ರೆ ಹೇಗಾದ್ರೂ ಮಾಡಿ ನನಗೆ ಹೇಳ್ಬೇಕು.
ವಿಶಾಲಾಕ್ಷಮ್ಮ, ನನ್ನ ಮೊಮ್ಮಗನಿಗೆ ನೀರಲ್ಲಿ ಕಾಣಿಸಿದ ಸೀರೆ ಇದೇನಾ? ನೈನಿ ಹೇಳ್ದಂಗೆ ಸುಭದ್ರಂಗೆ ಏನಾದ್ರು ಗಂಡಾಂತರ ಕಾದಿದ್ಯಾ? ಅಯ್ಯೋ, ಈಗೇನು ಮಾಡೋದು? ಈ ವಿಷಯ ಹೇಳಿದ್ರೆ ಯಾರು ನಂಬಲ್ವಲ್ಲ. ನಂಬ್ಸೋಕ್ ಹೋದ್ರೆ ಸಾವನ್ನೇ ನೋಡ್ಬೇಕಾಗತ್ತೆ. ಮದುವೆ ಸಂಭ್ರಮದಿಂದ ನಡಿಬೇಕಲ್ಲಮ್ಮ. ಏನ್ ನಡೀತಾ ಇದೆ ಇಲ್ಲಿ? ಏನ್ ಶಾಸ್ತ್ರಿಗಳೇ, ಮದ್ವೆ ಹೆಣ್ ಬಂದ ತಕ್ಷಣ ನೀವೇ ನಿಂತ್ಕೊಂಡ್ಬಿಟ್ರಿ? ಒಂದ್ 2 ನಿಮಿಷ ಅಮ್ಮ. ಹಾ, ಮುಹೂರ್ತಕ್ಕೆ ಸಮಯ ಮೀರ್ತಾ ಇದೆ. 2 ನಿಮಿಷ 3 ನಿಮಿಷ ಅನ್ಕೊಂಡಿದ್ದೀರಲ್ಲ. ಮೊದ್ಲು ಕೂತ್ಕೊಳ್ಳಿ, ಆಚೆ ಮಳೆ ಬೇರೆ ಬರ್ತಾ ಇದೆ. ಹಾಗಲ್ಲಮ್ಮ, ಈಗಲೇ ಬಂದ್ಬಿಡ್ತೀನಿ. ಮುಹೂರ್ತಕ್ಕೆ ಸಮಯ ಮೀರ್ತಾ ಇದೆ. 2 ನಿಮಿಷ 3 ನಿಮಿಷ ಅನ್ಕೊಂಡು ಮೊದ್ಲು ನೀವು ಕೂತ್ಕೊಳ್ಳಿ. ರಾಹುಕಾಲ ಶುರು ಆಗ್ಬಿಡ್ತಾ ಆಮೇಲೆ. ಕೂತ್ಕೊಳ್ಳಿ. ಅಮ್ಮ, ತೆಂಗಿನಕಾಯಿ ಎಲ್ಲಿಡು? ಸುಭದ್ರ ಕೆಂಪು ರೇಷ್ಮೆ ಸೀರೆ ಉಟ್ಕೊಂಡಿರ್ಬಾರ್ದು. ಒಂದ್ ವೇಳೆ ಅದೇ ಸೀರೆಯಲ್ಲಿ ಅವಳು ಮದ್ವೆ ಆಗ್ತಿದ್ರೆ ಯಾವುದೇ ಕಾರಣಕ್ಕೂ ಆಚೆ ಹೋಗ್ಬೇಡ ಅಂತ ಸುಭದ್ರಾಗ್ ಹೇಳ್ಬೇಕು. ನಯನಿ, ಇಲ್ಲ ನಯನಿ. ಏನಾಯ್ತು ಶಿವ? ಕಾಂತಮ್ಮನ್ ಮನೆಗ್ ಹೋದ್ರೆ ಮತ್ಯಾಕ್ ಬಂದೆ ಅಂತ ಹೊಡಿಬಹುದು. ಹಾಗಂತ ಹೋಗ್ತಿದ್ರೆ ಸುಭದ್ರ ಉಳಿಯಲ್ಲ. ಬಾ ಶಿವ, ಹೋಗೋಣ. ನೀನ್ ಹೇಳೋದು ನಿಜಾನೇ, ಆದ್ರೆ ನೀನು ಮನೆ ಒಳಗ್ ಬರ್ಲೇಬಾರ್ದು ಅಂತ ಆ ಕಾಂತಮ್ಮ ಕೆಲ್ಸದವ್ರಿಗೆ ಹೇಳಿರ್ತಾಳೆ. ಸುಭದ್ರನ್ ಕಾಪಾಡ್ಬೇಕಂದ್ರೆ ಇವಾಗ ನೀನ್ ಹಿಂಗ್ ಹೋಗ್ಬಾರ್ದು ನಯನಿ. ಇನ್ ಹೇಗ್ ಹೋಗ್ಬೇಕು ಶಿವ? ಬೇರೆ ವೇಷ ಹಾಕೊಂಡು ಹೋಗ್ಬೇಕು. ನಾಟಕದ ರಂಗಣ್ಣ ಹತ್ರ ಹೋಗೋಣ. ಮದ್ವೆಯಲ್ಲಿ ಹರಿಕತೆ ಹೇಳೋದು ನಮ್ಮೂರ್ ವಾಡಿಕೆ. ಅದೇ ನೆಪದಲ್ಲಿ ನಾವು ಸುಭದ್ರ ನೋಡ್ಬೋದು, ಕಾಪಾಡ್ಬೋದು ಕೂಡ. ಸರಿಯಾಗಿ ಹೇಳ್ದೆ ಶಿವ. ರಂಗಣ್ಣನ ಹತ್ರ ಹೋಗೋಣ ಬಾ. ಅಮ್ಮ, ಅಂತರಪಟ ಕೆಳಗಿಳಿಸಿ. ರಂಗಣ್ಣ, ರಂಗಣ್ಣ ಎಲ್ಲಿದ್ಯಾ? ರಂಗಣ್ಣ, 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 ರಂಗಣ್ಣ. ಬಾಗ್ಲು ತೆಗ್ದೇ ಇದೆ, ಯಾರು ಕಾಣಿಸ್ತಿಲ್ವಲ್ಲ. ರಂಗಣ್ಣ, ರಂಗಣ್ಣ.